ಅಂದ್ಬಿಟ್ಟು ಎಣ್ಣೆ ಮಾರಾಟ ಮಾಡ್ತೀಯಾ? ನಾನೇನ್ ಮಾಡ್ತಿಲ್ಲ ಸರ್. ನಿಮ್ಮನ್ನ ಯಾಕೆ ಪೊಲೀಸ್ನವರು ಹೊಡಿತಾ ಇದ್ದಿದ್ದು? ಇವರು ಈಗ್ಲೂ ನಿಮ್ ಹತ್ರ ಏನು ಹೇಳೋದಿಲ್ಲ. ಈ ಸಮಸ್ಯೆಗೆಲ್ಲ ಕಾರಣ ಎದುರುಗಿರೋ ಹೋಟೆಲ್ನವರು. ಈ ಹೋಟೆಲ್ ಇಲ್ಲಿಲ್ದಂಗ್ ಮಾಡ್ಬೇಕು ಅಂತ ಇವ್ರನ್ನ ಸಾರಾಯಿ ಕೇಸಲ್ಲಿ ಸಿಕ್ಕಾಕ್ಸಿದ್ದಾರೆ. ಅವರು ಸಾರಾಯಿ ಕೇಸಲ್ಲಿ ಸಿಕ್ಕಾಕ್ಸಿದಾರ? ಪೊಲೀಸ್ನವರು ಎವಿಡೆನ್ಸ್ ನ ತಗೊಂಡ್ ಬಂದು ಎವಿಡೆನ್ಸ್ ನ ಹುಡುಕ್ ಬಿಡ್ತಾರೆ. ಇದು ಚೆನ್ನಾಗಿದೆಯಲ್ಲ, ನೀವು ಸ್ವಲ್ಪ ಬನ್ನಿ. ಎಲ್ಲಿ ಗೊತ್ತಿದ್ಯಾ? ಪೊಲೀಸಿಗೆ ಫೋನ್ ಮಾಡು. ಪೊಲೀಸ್ಗೆ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಯಾಕೋ ನಿಲ್ಲಿಸ್ಬಿಟ್ಟೆ? ಎಲ್ಲ ಹೊಡೆದಾಕು. ಧೈರ್ಯ ಇದ್ರೆ ಹೊಡೆದಾಕು. ಏಯ್ ಹಲ್ಕ ನನ್ನ ಮಗನೇ, ನಿನ್ನ ಹತ್ರ ಸ್ವಲ್ಪ ದುಡ್ಡಿದೆ ಅಂತ ಅಲ್ವಾ ಇಷ್ಟೊಂದು ಪೊಲೀಸರನ್ನ ಕರ್ಸಿ ನಮ್ಮನ್ನ ತಡಿತಾ ಇರೋದು? ನೋಡು, ನಿನ್ನ ಹತ್ರ ಪೇಪರ್ ಇದ್ರೆ ಬರ್ದಿಟ್ಕೋ. 3 ತಿಂಗಳು 3 ಮಂತ್ಸ್ 3 ತಿಂಗಳು ಒಳಗಡೆ ಮೇನನ್ ಸರ್ಗೆ ಯಾಮಾರ್ಸಿ ನೀನ್ ತಗೊಂಡಿರೋ ಈ ಹೋಟೆಲ್ ನ ನಾಶ ಮಾಡದೆ ಇದ್ರೆ ನಾನು ಈ ಸಾಯಿ ಮೋಹನ್ಗೆ ಹುಟ್ಟಿರೋ ಕೃಷ್ಣ ಮೋಹನೇ ಅಲ್ಲ. ನಾಟ್ ಅಟ್ ಆಲ್. ಸ್ವಲ್ಪ ಮೆತ್ತಿಗಿಡಿರಿ ಸರ್, ನಾನ್ ಡೈಲಾಗ್ ಹೇಳಿ ಮುಗಿಸ್ಬೇಕು. ಇಬ್ರು ಏನು ಮಾಡಿದಿರೋ ಅಮಾಯಕರನ್ನ ಹಿಡಿಯಕ್ಕೆ ಇಷ್ಟೊಂದ್ ಜನ ಪೊಲೀಸರು ಬಂದಿದ್ದೀರಾ? ಸರಿ, ಬೇಡಿ ಹಾಕಿ. ಅಯ್ಯೋ, ಅದನ್ನು ತಂದಿಲ್ವಾ ನೀವು? ಹಾಕಿ. ಇಲ್ಲಿದ್ಯಾ? ಅಪ್ಪ ನಿಮ್ ಕೈ ಸ್ವಲ್ಪ ಕೊಡಿ. ಅಪ್ಪ, ಇದು ನಮ್ಗೆ ದೇವ್ರು ಕೊಡ್ತಾ ಇರೋಂತ ಒಂದು ಚಾನ್ಸ್ ಅನ್ಕೊಳ್ಳಿ. ನಾವ್ ಇದೇ ಊರ್ನಲ್ಲಿ ಹುಟ್ಟು ಬೆಳೆದಿದ್ರು ಕೂಡ ಎಲ್ಲಾ ಜಾಗಗಳನ್ನು ನಾವು ನೋಡೇ ಇಲ್ವಲ್ಲ. ಇಲ್ಲಿರೋ ಸಬ್ ಜೈಲ್ ನ ನೋಡೋದಕ್ಕೆ ಒಂದ್ ಚಾನ್ಸೇ ಅನ್ಕೊಳ್ಳಿ ಇದನ್ನ. ಈ ಚಾನ್ಸ್ ಈಗ ಮಿಸ್ ಆದ್ರೆ ನಮಗ್ ಮತ್ ಸಿಗದೇ ಇಲ್ಲ. ಒಂದ್ ವಾರ ನಾವು ಸಬ್ ಜೈಲ್ ಹೇಗಿದೆ ಅಂತ ನೋಡೇ ಬಿಡೋಣ. ಹೋಗೋಣವಾ ಮಾವ? ನಾನು ನಿನ್ಗೆ ಏನೆಲ್ಲ ಸಮಸ್ಯೆಗಳಿದೆಯೋ ಎಲ್ಲಾನು ಬಗೆಹರಿಸ್ತೀನಿ. ಥ್ಯಾಂಕ್ ಯು. ತುರ್ಪು 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 ಗುಲಾ, ತುರ್ಪು 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 ಗುಲಾ, ಹಣೆಯಲ್ ವಿಧಿ ಬರಹ ತುರ್ಪು 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 ಗುಲಾನ್, ವಿಧಿಯವನ ಕತೆ ಹೇಳ್ತು ತುರ್ಪು 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 ಗುಲಾನ್. ಎದುರು ನಿಂತ್ರೆ ಹೊಡೆಯುವನು, ಎದುರು ನಿಂತ್ರೆ ಹೊಡೆಯುವನು, ತಿರುಗಿ ಬಿದ್ರೆ ಬೆನ್ನು ಮುರಿವನು. ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಏನಾದ್ರೂ ಒಂದು ಮಾಡುವಾಗ ನನ್ನ ಹತ್ರ ಒಂದು ಮಾತು ಹೇಳಬೇಕಲ್ವಾ? ಈ ಕ್ರಿಮಿನಲ್ ಲಾಯರ್ಗೆ ಇವತ್ತಿನವರೆಗೆ ಯಾವ ಕಾಯಿಲೆನೂ ಬಂದಿಲ್ಲ. ಇವನು ಹುಡುಗರು ಅವಸರ ಪಟ್ಟು ಆ ಹುಡುಗಿನ ಸಾಯಿಸ್ಬಿಟ್ಟಿದ್ರೆ ಆ ಕೇಸು ಇವನಿಗೆ ತಗಲಾಕೊಳ್ಳುತ್ತೆ. ಏನೇ ಮಾಡಿದ್ರು ಹೊರಗಡೆ ಬರಕ್ಕಾಗಲ್ಲ. ಅದ್ ಯಾಕೆ ಗೊತ್ತಾ? ನಿಮ್ ಕೈಯಲ್ಲಿರೋ ಪವರ್ ಆಫ್ ಅಟರ್ನಿನೇ ಕಾರಣ. ಹೌದು, ನಿನ್ನ ಅವಳು ಐಡೆಂಟಿಫೈ ಮಾಡಿರ್ತಾಳ? ಗೊತ್ತಿಲ್ಲದೆ ಇರುತ್ತಾ? ಪ್ರತಿ ರಾತ್ರಿ ಹಗಲು ಅವಳನ್ನ ಫಾಲೋ ಮಾಡ್ತಾ ಇದೀವಿ. ಇನ್ಮೇಲೆ ನೀನು ಅವಳು ಕಣ್ಣಿಗೆ ಬೀಳ್ದಿರಂಗ್ ನೋಡ್ಕೋ. ಈ ಪವರ್ ಆಫ್ ಅಟರ್ನಿನ ಕ್ಯಾನ್ಸಲ್ ಮಾಡೋದಕ್ಕೆ ಅವ್ರಿಗೆ ಜಾಸ್ತಿ ಟೈಮ್ ಬೇಡ. ಅಯ್ಯೋ, ನಾಯಿ ಬಾಯಿಗೆ ನಾವೇ ಮೂಳೆ ಕೊಟ್ಟಂಗ ಆಯ್ತಲ್ರಿ. ನನ್ಗಿದ್ ಮುಂಚೆನೆ ಗೊತ್ತಿತ್ತು. ಏನಂತ? ನೀವು ನಾಯಿ ತೆಂಗಿನಕಾಯಿ. ಇಲ್ಲಿ ನೋಡು, ಇವ್ರ ಹತ್ರ ಜಗಳ ಮಾಡೋದಕ್ಕಿಂತ ನಿನ್ ತಲೆ ಸ್ವಲ್ಪ ಉಪಯೋಗಿಸು. ಖಂಡಿತ ಪ್ರಾಪರ್ಟಿ ನಿನ್ ಸ್ವಂತದ್ದಾಗತ್ತೆ. ಮೊದ್ಲೇ ಸಾರಿಗೆ ಬುದ್ಧಿ ಕಡಿಮೆ ಇದೆ. ಎರಡನೇದು ಸರಿಯಾದ ಸಮಯಕ್ಕೆ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ. ನೀವೊಂದು ಕರೆಕ್ಟ್ ಕ್ರಿಮಿನಲ್ ಬುದ್ಧಿ ಹೇಳಿ ಅವ್ರು ಅದನ್ನ ಅರ್ಥ ಮಾಡ್ಕೊಂತಾರೆ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಈ ಪ್ರಾಪರ್ಟಿನ ಬೇರೆಯವರಿಗೆ ರಿಜಿಸ್ಟರ್ ಮಾಡಿ. ಅದು ಮಕ್ಕಳ ಹೆಸರಲ್ಲೋ ಅಥವಾ ಸಂಬಂಧಿಕರ ಹೆಸರಲ್ಲೋ ಆಗತ್ತೆ. ಹಾಗಾದ್ರೆ ನನ್ನ ಹೆಸರಲ್ಲಿ ಮಾಡಿಸ್ಬಿಡ. ಬೇಡ ಬೇಡ, ನನ್ನ ಮಗನ ಹೆಸರಲ್ಲಿ ರಿಜಿಸ್ಟರ್ ಮಾಡ್ತೀನಿ. ಅಂದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಇಲ್ಲ. ಮತ್ತೆ ಗವರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ಹೋಟೆಲ್ 15 ಕೋಟಿ ಬೆಲೆ ಬಾಳುತ್ತೆ.
ಅದರಲ್ಲಿ 13% ಡಾಕ್ಯುಮೆಂಟೇಶನ್ ಚಾರ್ಜಸ್. ಅದೇ 2.5 ಕೋಟಿ ಮೇಲೆ ಹೋಗುತ್ತೆ. 2.5 ಕೋಟಿ ರೂಪಾಯಿ ರಿಜಿಸ್ಟ್ರೇಷನ್ ಚಾರ್ಜಾ? ಅದಿಲ್ಲಿಂದ ತರಬೇಕು ನಾವು? ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ. ಹೇಗೋ ನಮ್ ಬಾರ್ ಲೈಸೆನ್ಸ್ ನ ರಿನಿವಲ್ ಮಾಡೋ ಸಮಯ ಬಂದಿದೆ. ನಾವು ನಮ್ ಬಾರ್ ನ ಲೀಸ್ ಕೊಡೋಣ, ಒಳ್ಳೆ ಅಮೌಂಟ್ ನ ಡೆಪಾಸಿಟ್ ಆಗಿ ತಗೊಳ್ಳೋಣ, ಆ ಕಾಸಲ್ಲಿ ರಿಜಿಸ್ಟ್ರೇಷನ್ ಮಾಡೋಣ. ಅಳಿಯಂದ್ರೆ ಇವನು ಬಹಳ ಬುದ್ಧಿವಂತ ಇದ್ದಾನೆ. ಏನ್ ಹೇಳೋದು ಹೇಳಿ ಸರ್, ಈ ಕಳ್ಳನ್ ಮಕ್ಳ ಜೊತೆ ಸೇರ್ಕೊಂಡು ನಾನು ಪಟ್ಟಿರೋ ಪಾಡು ನನಗ್ ಮಾತ್ರ ಗೊತ್ತು. ಅಪ್ಪ, ಲಕ್ಷ್ಮಿ ಬಂದಿದ್ದಾರೆ. ನೀನಾ? ನಾನೇ ನಿನ್ ಫ್ಲಾಟಿಗೆ ಬರೋಣ ಅನ್ಕೊಂಡಿದ್ದೆ. ಅಂಕಲ್, ಫ್ಲಾಟ್ ಅಲ್ಲಿ ಇದ್ದಷ್ಟೊತ್ತು ಟೆನ್ಷನ್ ಆಗಿತ್ತು. ಬೇಗ ಹೋಟೆಲ್ನ ಸೇಲ್ ಮಾಡ್ಬೇಕು. ಒಂದೊಂದು ನಿಮಿಷನೂ ವೇಸ್ಟ್ ಆಗ್ತಿದ್ರೆ ಅಪ್ಪ ಅಲ್ಲಿ. ಮಗಳೇ, ಆ ಹೋಟೆಲ್ನ ದಿಢೀರಂತ ಮಾರ್ತೀನಿ ಅಂದ್ರೆ ಅದು ನೀನ್ ಅನ್ಕೊಂಡಷ್ಟು ಈಸಿ ಇಲ್ಲ ಕಣಮ್ಮ. ಮಹೇಶ್ ಸರ್ ಅವರು ಅರೆಸ್ಟ್ ಆಗಿರೋದು ಹೊರಗಡೆ ಗೊತ್ತಾದ್ರೆ ಅವಾಗ ಹೋಟೆಲ್ ಸೇಲ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತಮ್ಮ. ಅದು ಮಾತ್ರ ಅಲ್ಲ, ಈ ಕೇಸ್ ಬಗೆಹರಿಯುತ್ತೆ ಇಲ್ವೋ ಅನ್ನೋ ಭಯ ಹೋಟೆಲ್ಗೆ ಬರೋರ್ಗೆ ಮಾತ್ರ ಅಲ್ಲ, ತಗೊಳ್ಳೋರ್ಗೂ ಇರುತ್ತೆ. ಒಂದು ಮಾತ್ರ ನೆನಪಿಟ್ಕೋ, ಮಹೇಶ್ ಸರಿಗೋಸ್ಕರ ನಾನು ನನ್ನ ಕುಟುಂಬ ಬೇಡ್ಕೊಳ್ತಾ ಇದ್ದೀವಿ. ಅವ್ರ ಆಶೀರ್ವಾದದಿಂದಾನೇ ನಾವಿಷ್ಟೆಲ್ಲ ಬೆಳೆದಿರೋದಲ್ವಾ? ಸರಿ ಹೋಗಮ್ಮ ನೀನು. ಆದಷ್ಟು ಬೇಗ ಹೋಟೆಲ್ ಮಾರೋದಕ್ಕೆ ನಾನು ಏರ್ಪಾಡು ಮಾಡ್ತೀನಿ. ಥ್ಯಾಂಕ್ಸ್, ಬರ್ತೀನಿ. ಓದ್ಲು ಓದ್ಲು. ನೀವಾ? ಪೊಲೀಸ್ ಜೀಪ್ ನೋಡಿದ ತಕ್ಷಣ ನಂಗೆ ಭಯಾನೇ ಆಯ್ತು. ನಾನು ಕೂಡ. ಆದ್ರೂ ಪೊಲೀಸ್ನವ್ರನ್ನ ಕಂಡ್ರೆ ಕಳ್ಳರಿಗೆ ಭಯ. ಏನ್ ನೀವು ಹೇಳ್ದೇನೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ನಾನು ನಮ್ಮ ಅತ್ತೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಡಿ ಪ್ರಮೋಷನ್ ವಿತ್ ಪನಿಷ್ಮೆಂಟ್ ಟ್ರಾನ್ಸ್ಫರ್. ನಾನೊಬ್ಬ ಸಾಮಾನ್ಯ SIನೇ. ಅದೇನೋ, ನೀನ್ ಇಲ್ಲಿ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನನ್ ಕೆಲ್ಸ ಇದ್ರೆ ಮಾಡ್ಕೊಡ್ತೀರಲ್ವಾ? ಖಂಡಿತ. ಸಾರ್, ನಮ್ ಬಾರ್ಗೋಸ್ಕರ ಸಿಕ್ಕಾಪಟ್ಟೆ ಕೊಟೇಶನ್ ಬಂದಿದೆ. ಇದ್ರ ತುಂಬಾ ಕೊಟೇಶನ್ನೇ ಇದೆ. ಯಾರೋ ಒಬ್ಬ ರಾಮಸ್ವಾಮಿ 10 ಲಕ್ಷ ಜಾಸ್ತಿ ಕೋಟ್ ಮಾಡಿದಾನೆ. ಯಾರಾದ್ರೆ ನಮಗೇನು, ದುಡ್ಡು ಕೊಟ್ರೆ ಸಾಕಷ್ಟೇ. ಅದು ಸರಿ. ಯಾವ್ದಕ್ಕೂ ಆ ಸ್ವಾಮಿಗ್ ಬರಕ್ ಹೇಳು. ನಮಸ್ತೆ, ನನ್ನ ಹೆಸರು ರಾಮಸ್ವಾಮಿ ಅಂತ. ಮೈ ನೇಮ್ ಇಸ್ ರಾಮಸ್ವಾಮಿ. ನಾನು KTK ಗ್ರೂಪ್ ಆಫ್ ಕಂಪನೀಸ್ ನ ಜನರಲ್ ಮ್ಯಾನೇಜರ್ ಆಗಿದ್ದೀನಿ. ನಮ್ಮ MD ಮಿಸ್ಟರ್ KTKಗೆ ಇಂಡಿಯಾದ ಎಲ್ಲಾ ಸ್ಟೇಟ್ಗಳಲ್ಲೂ ಬಾರ್ಗಳಿದಾವೆ, ಆದ್ರೆ ನಮ್ಮೂರಲ್ಲಿ ಮಾತ್ರ ಇಲ್ಲ. ಅದಕ್ಕೆ ಅವರು ಎಷ್ಟು ಚಿಂತೆ ಮಾಡ್ತಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಅದೇನು? ಅವರು ಅವ್ರ ಸ್ವಂತ ಬಾರಲ್ಲಿ ಮಾತ್ರ ಕುಡಿಯೋದು, ಆದ್ರೆ ಅವ್ರು ಈ ಊರಿಗೆ ಬಂದಾಗ ಕುಡಿಯೋದೇ ಇಲ್ಲ ಅಂತಾರೆ. ಅದೇನು? ಅವ್ರಿಗೆ ಸ್ವಂತ ಬಾರ್ ಇಲ್ಲಿ ಇಲ್ವಲ್ಲ. ಅದೇನು ಸ್ವಂತ ಬಾರಲ್ಲೇ ಕುಡಿಬೇಕು ಅಂತ ಹಠ ಮಾಡ್ಕೊಂಡಿರೋದು? ಕೋಟ್ ಹಾಕೊಂಡಿರೋ ಮುಠಾಳ. ಸ್ವಂತ ಬಾರ್ ಇದ್ರೆ ಕುಡಿಯೋದಕ್ಕೆ ಕಾಸು ಕೊಡ್ಬೇಕಾಗಿಲ್ವಲ್ಲ. ಎಷ್ಟು ಬುದ್ಧಿವಂತ ನಿಮ್ ಯಜಮಾನ. ನೋಡ್ ಕಲ್ತ್ಕೊಳ್ಳಿ. ದುಡ್ಡು ನಮ್ಮ ಕಂಪನಿಗೆ ಏನ್ ಸಮಸ್ಯೆ ಅಲ್ಲ. ಮನಿ ಇಸ್ ನಾಟ್ ಅವರ್ ಪ್ರಾಬ್ಲಮ್. ಬಾರ್ ನಮಗೆ ಸಿಗ್ಬೇಕು. ತಗೊಳ್ಳಿ, ನೀವು ಹೇಳಿದ ಅಮೌಂಟ್ ಎಲ್ಲ ತಗೊಂಡ್ಬಂದಿದ್ದೀನಿ. ದುಡ್ಡು ನೀವು ಬ್ಲ್ಯಾಕ್ ಅಲ್ಲಿ ಬೇಕು ಅಂದಿದ್ದಕ್ಕೆ ನಾನು ಎಲ್ಲ ಕ್ಯಾಶ್ ತಗೊಂಡ್ ಬಂದಿದ್ದೀನಿ. ಹಾಗಾದ್ರೆ ನಾಳೆನೇ ಅಗ್ರಿಮೆಂಟ್ ಮಾಡ್ಸೋಣ. ಅಯ್ಯೋ ಬೇಡ, ಇವತ್ತೇ ಬೇಕು. ಇವತ್ತು ಒಳ್ಳೆ ದಿನ. ಬುಧ ಮತ್ತು ಕೇತು ನಡುವೆನೇ ಶುಕ್ರ. ಅದಕ್ಕೆ ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡ್ಬೇಕು. ಅಗ್ರಿಮೆಂಟ್ ಎಲ್ಲ ನಾನು ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ. ಹೊಸದಾಗಿ ಅಗ್ರಿಮೆಂಟ್ ಅಲ್ಲಿ ಸೇರಿಸಬೇಕಾಗಿರೋ 3-4 ಪಾಯಿಂಟ್ ನಾನು ಬರ್ಕೊಂಡು ಬಂದಿದ್ದೀನಿ. ದಟ್ ಐ ವಿಲ್ ಎಕ್ಸ್ಪ್ಲೈನ್. 1, ನಮ್ಮ ಯಜಮಾನರಿಗೆ ಹೋಟೆಲ್ ಅಲ್ಲಿ ಒಂದು ರೂಮು. 2, ನಮ್ಮ ಯಜಮಾನರಿಗೆ ಮತ್ತೆ ಅವರ ಫ್ರೆಂಡ್ಸ್ಗೆ ಈ ಹೋಟೆಲ್ ಅಲ್ಲಿ ಸಂಪೂರ್ಣ ಸ್ವತಂತ್ರ ಇರಬೇಕು. 3, ನಮ್ಮ ಯಜಮಾನರ ವೆಹಿಕಲ್ ನ ಪಾರ್ಕ್ ಮಾಡೋದಕ್ಕೆ ಜಾಗ ಇರಬೇಕು. 4, ನಮ್ಮ ಯಜಮಾನರ ವೆಹಿಕಲ್ ನ ವಾಶ್ ಮಾಡೋದಕ್ಕೆ ವ್ಯವಸ್ಥೆ. 5, ನಮ್ಮ ಯಜಮಾನರ ಗಾಡಿಗೆ ಫ್ಯೂಯಲ್ ಕಡಿಮೆ ಆಗದಿರೋ ತರ ನೋಡ್ಕೋಬೇಕು. ಅಷ್ಟೇನೆ. ಇದೆಲ್ಲ ಇಷ್ಟು ದೊಡ್ಡ ವಿಷಯನೇನಾ? ಹಾಗಾದ್ರೆ ನೀವು ಇವಾಗ ಈ ದುಡ್ಡು ತಗೊಂಡು ಸೈನ್ ಹಾಕ್ಬಿಡಿ. ನಮ್ಮ MD ಸೈನ್ ಹಾಕಿದ್ಮೇಲೆ ಇದರ ನಿಜವಾದ ಕಾಪಿನ ನಿಮಗ್ ನಾನು ತಲುಪಿಸ್ತೀನಿ. ಅಟ್ ದಿ ಅರ್ಲಿಯೆಸ್ಟ್. ಹಾಕಿ ನಾನಿದ್ದೀನಲ್ಲ, ನೋಡ್ಬೇಡಿ, ಎಲ್ಲ ಸರಿಯಾಗೇ ಇರುತ್ತೆ. ಥ್ಯಾಂಕ್ಸ್. ಇನ್ನೊಂದು ವಿಚಾರ, ಡೆಪಾಸಿಟ್ ಅಗ್ರಿಮೆಂಟ್ಗೆ ಅಂತೇನು ತೋರಿಸಿಲ್ಲ. ನಂಬಿಕೆನೇ ನಮಗೆ ಬಹಳ ಮುಖ್ಯವಾದದ್ದು. ಬಟ್ ಒನ್ ಥಿಂಗ್, ಆದ್ರೆ ಇದು ದುಡ್ಡು, ಜಾಗೃತಿಯಾಗಿರ್ಬೇಕು, ಹುಷಾರು, ಬಿ ಕೇರ್ಫುಲ್. ನೋಡಿ, ದುಡ್ಡು ಅಂತ ಹೇಳಿ ನೀವು ಟೆನ್ಷನ್ ಆಗಬೇಡಿ. ಇದೆಲ್ಲ ನಾವು ತುಂಬಾನೇ ನೋಡಿದೀವಿ. ಅಪ್ಪ ಸ್ವಲ್ಪ ಬನ್ನಿ. ದುಡ್ಡು ತಗೊಂಡು ನಿಮ್ಮ ಮನೆಗೆ ಹೋಗಿ. ಸದ್ಯಕ್ಕೆ ಲಾಕರ್ ಅಲ್ಲಿ ಇಟ್ಟರೆ ಸಾಕು. ಸ್ವಾಮಿಯಣ್ಣ, ಕಾದರ್ ಉದಯ್ ಶಂಕರ್ ಪೂರ್ತಿ ಕಾಸು ತಗೊಂಡು ಈಗ ತಾನೆ ಒಂಟಿಯಾಗಿ ಮನೆಗೆ ಹೊರಟಿದ್ದಾನೆ. ನೀನ್ ಬೇಕಾದ್ದನ್ನ ಮಾಡಬಹುದು.
ಬಾಯ್ ಮುಚ್ಚ. ಅಮ್ಮ, ಅಣ್ಣ, ಅಯ್ಯ, ಅಯ್ಯ, ಮಗು ಅಳ್ತಾ ಇದೆ, ಏನಾದ್ರು ಕೊಡಯ್ಯ. ಏನಿಲ್ಲ, ಹೋಗಮ್ಮ. ಮಗು ಅಳ್ತಾ ಇದೆ, ಕೊಡಯ್ಯ, ಏನಾದ್ರು ಕೊಡಯ್ಯ. ತಲೆನೋವು. ಒಳ್ಳೇದಾಗ್ಲಿ. ಸ್ವೀಟ್ ಡ್ರೀಮ್ಸ್.